ನಿಲ್ಲಿ. ನಿಂತಿಲೆ ನಿನ್ನೆ ಇಡೀ ರಾತ್ರಿ ನನಗೆ ನಿದ್ದೆ ಇಲ್ಲ. ಅವ್ರು ನೆನಪಾದಾಗೆಲ್ಲ ಆಟ ಬರೆಸಿ ಎದ್ದು ಕೊಡ್ತಿದ್ದೆ. ಅಷ್ಟು ಹೆದರ್ಲಿಕ್ಕೆ ಏನಾಯ್ತು? ಅವರೆಲ್ಲರೂ ನಿನಗೆ ಗೊತ್ತಿರುವವರೇ. ಅಲ್ಲದೆ ಲಗ್ನಕ್ಕೂ ಮೊದಲು ಪ್ರತಿಯೊಬ್ಬ ಗಂಡಸು ಮಾಡೋ ವಿಧಿಯದು. ಅದ್ರೊಳಗೆ ಏನಿದೆ ಮಹಾ? ಅಬ್ಬ ಏನಿದೆ ಮಹಾ? ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ತೀಯೋ? ಪಾಪ ಹಿರಿಯರು ಏನ್ ಮಾಡ್ತಾರೆ ನಿನಗೆ? ಒಂದೆರಡು ಪ್ರಶ್ನೆ ಕೇಳ್ತಾರೆ, ಅವ್ರು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಟ್ರೆ ಅಷ್ಟೇ. ಅಷ್ಟೇ ಬಾಯಿ ಬಿಟ್ಟು ನಾನು ಷಂಡನ ವೀರ್ಯವಂತ, ನನಗೆ ಯಾವ ರೋಗ ರುಜಿನಿಗಳೂ ಇಲ್ಲ. ನಾನು ಈ ಹೆಣ್ಣ ಬಯಕೆಗಳನ್ನೆಲ್ಲ ಪೂರೈಸಬಲ್ಲೆ ಅಂತ ಹೇಳಿದ್ರು. ಅಷ್ಟು ಹೇಳಲಿಕ್ಕೆ ಏನಂತೆ? ಇಡೀ ಊರಿನೆದುರಿಗೆ ಢಾಳ ಡಂಗುರ. ನಿನ್ನ ಪಾಡಿಗೆ ನೀನು ಹೇಳಿಕೊಂಡು ಏನ್ ಪ್ರಯೋಜನ? ನಾನು ಹೇಳಿ ಕೇಳಿ ಬ್ರಾಹ್ಮಣ ಮಂತ್ರಘೋಷಗಳಲ್ಲಿ ಮುಳುಗಿ ಧೂಮಪುರದಲ್ಲಿ ಮರೆಗೆ ನಿಂತು ಸೂಚ್ಯವಾಗಿ ಗೂಢವಾಗಿ ಹೇಳೋದು ಬಿಟ್ಟು ಹೀಗೆ ಘಂಟಾಘೋಷವಾಗಿ ಬಹಳ ಜನರಿಗೆ ಇರೋದಿದ್ದಾರೆ. ಚಾಪೆಗೆ ಅಂಟಿಕೊಂಡವರನ್ನು ಬಿಟ್ಟು ಉಳಿದವರಷ್ಟು ಬರ್ತಾರೆ. ನಾವಿಬ್ಬರು ಸದ್ಯದಲ್ಲಿ ಊರು ಬಿಟ್ಟು ಹಾಕೊಂಡು ಹೋಗ್ಬಾರ್ದು. ಹುಡುಗ ಬ್ರಾಹ್ಮಣ ಅಂದ ಮೇಲೆ ಸುತ್ತಮುತ್ತಲಿನ ಬುಡಕಟ್ಟಿನ ಜನರು ಬರದೇ ಇರ್ತಾರೇನು? ಅಯ್ಯೋ ಬಹಳ ಕಾಡ್ತಾರೇನು ಹಿರಿಯರು? ಕಾಡುವವರವರಲ್ಲ. ಮತ್ತೆ ಯಾರು? ಊರ ಪಟ್ಟೆ ಹುಡುಗರು, ನನ್ನ ಅಣ್ಣ ತಮ್ಮಂದಿರು, ನಿನ್ನ ಗೆಳೆಯರೇ. ಹಾಗಾದ್ರೆ ನಾನು ಬರೋದಿಲ್ಲಪ್ಪ. ಉಳಿತು ಅಪ್ಪ ಎಲ್ಲರಿಗೂ ಹೇಳಿದ್ದಾನೆ, ನಿನ್ನನ್ನು ಯಾರು ಹೆಚ್ಚು ಕಾಡಬಾರದು ಅಂತ. ಅವನಿಗೆ ನಿನ್ನನ್ನು ಬಹಳ ಪ್ರೀತಿ, ಯಾಕೋ ಏನು. ಅಲ್ಲದೆ ಊರಲ್ಲಿ ಗಂಡು ಹುಡುಗರು ಉಳಿದಿದ್ದಾರಾದ್ರೂ ಎಲ್ಲಿ? ಬರಗಾಲಕ್ಕೆ ದಿಕ್ಕಾಪಾಲಾಗಿದ್ದಾರೆ. ಆದ್ರೆ ಹೆಣ್ಣು ಮಕ್ಕಳು ಮಾತ್ರ ಮುಕ್ಕುತ್ತಾರೆ. ಅಬ್ಬಾ ನಿಮ್ಮ ಹೆಂಗಸರ ಬಾಯಿಗೆ ಸಿಕ್ಕರೆ ಮುಗೀತು ನನ್ನ ಕತೆ. ಪಿಚ್ಮೋಕೆ ಮಾತಿನ ಸುದ್ದಿ ಕೌಳ ಮೆತ್ತಾಗೆ ಮೆಲ್ತಾರವರು. ಅದು ಅವರ ಹಕ್ಕು ಅಲ್ಲೋ. 10,000 ಜನರು ನೆರೆದ್ರು ಅವರನ್ನ ತಂಗುಗೊಳಿಸಿ ಬಿಡ್ತಿದ್ದೆ, ಮೈ ಮರೆಸಿ ಬಿಡ್ತಿದ್ದೆ ಅಂತ ಹಗಲು ರಾತ್ರಿ ಕಟ್ಟಿತಿರ್ತಿ. ಈಗ ನೋಡಿ ತೋರ್ಸಲ್ಲ. ನಾನಂದದ್ದು ನಾಟಕದಲ್ಲಿ, ಇಲ್ಲಿ ನಾನೇ ನಾನಾಗಿ ಎದುರು ಎದುರಿಸೋದು. ಎಲ್ಲರ ಮಾತು ಬಿಡು. ನೀನು ನಿನ್ನ ಮನೆಯ ಮಂದಿಯನ್ನು ಎದುರಿಸಿದ್ದೀನು ಹೇಳಿದ್ದೇನೆ ಅವರಿಗೆ? ಅಂದರೆ ಹೇಳಿಲ್ಲ. ಯಾಕೆ? ನಿಷಾದರ ಕನ್ಯೆಯನ್ನ ಮಾಡಿಕೊಳ್ತೇನೆ ಅಂತ ಹೇಳಿಕ್ಕೆ ನಿನಗೆ ನಾಚಿಕೆ ಆಗ್ತದೇನೋ? ನಾಚಿಕೆ? ನನಗೆ ನಾಚಿಕೆನೇ ಇಲ್ಲ. ತೋರಿಸ್ತೇನು? ಬಿಡು ನನ್ನ ಕೈ. ಏನೆಂದರು? ಯಾಕೆ ನಮಗಿಷ್ಟು ಅಧಿಕಾರ ಇಲ್ಲ? ಅದೆಲ್ಲ ಲಗ್ನ ಆದ್ಮೇಲೆ ಅಲ್ಲಿಯವರೆಗೆ ಮದುಮಗಳು ಒಬ್ಬರನ್ನೊಬ್ಬರು ಮುಟ್ಟಕೂಡದು. ಅದು ನಮ್ಮ ಪದ್ಧತಿ. ಮಹಾಮಾಯೆ, ನಿನ್ನ ಸಲುವಾಗಿ ನಾನು ನನ್ನ ಜಾತಿ ಆಚಾರ ವಿಚಾರ ಜನರು ಎಲ್ಲ ತೊರೆದು ಹೊರಟು ನಿಂತಿದ್ದೇನೆ. ನೀನು ಈ ಒಂದು ಪದ್ಧತಿ ಬಿಡಬಾರ್ದೇನು? ಒಳ್ಳೆಯ ಪದ್ಧತಿಗಳನ್ನ ಮುರಿಬಾರದು, ಉಳಿಸ್ಕೊಳ್ಬೇಕು. ಇಷ್ಟು ವರ್ಷ ನೀನು ನಿಷಾದರಾಗಿ ನಾನು ಇನ್ನೂ ಮುಟ್ಟಿಲ್ಲ. ಈಗ ನಾನು ಗಂಡ ಹೋಗಿದ್ದೇನೆ, ನೀನು ನನ್ನ ಮುಟ್ಟು ಹಾಕಿಲ್ಲ. ಹೀಗೆ ಆದರೆ ನಾಳೆ ಗಂಡ ನಾನು ಯಾರು ಅಂತ ನಿನಗೆ ಗುರುತು ಹತ್ತಬಾರ್ದು ಅಂತ ಬೇಕಂತಲೇ ಅಡ್ಡಾಡಿ ನಡೀತಿದ್ದ. ಎಲ್ಲ ಮಕ್ಕಳು ಇದನ್ನೇ ಮಾಡ್ತವೆ. ಆದ್ರೆ ಇಲ್ಲಿ ತನಕ ಯಾರು ಈ ನನ್ನ ಕಿವಿಗೆ ಚಳ್ಳೆಯನ್ನು ತಿನ್ನಿಸಿಲ್ಲ. ನಿಮಗೆಲ್ಲ ಮುಖದ ಗುರುತು ಸಿಗ್ತದಲ್ಲ, ಹಾಗೆ ನನಗೆ ಹೆಜ್ಜೆಯ ಗುರುತು. ಅಜ್ಜ ನೋಡ್ತಿರೋ, ನಿನಗೂ ತೋರಿಸ್ತೇನೆ. ಆಗ್ಲಪ್ಪ, ತೋರ್ಸು. ಆಗ ಈ ಕಿವಿ ಸೋಲೊಪ್ಪುತ್ತದೆ. ಈಗಿನ ಮಟ್ಟಿಗಂತೂ ಈ ಕಿವಿನ ತಂಪು ಮಾಡಿದ್ದೀರಿ, ಅದೇ ಸಂತೋಷ. ಓ, ಇಷ್ಟರಲ್ಲೇ ಗೊತ್ತಾಯ್ತೇನೋ ನಿನಗೆ ಸುದ್ದಿ? ಅಜ್ಜ ನೀನು ಕೂತಲ್ಲೇ ಸುದ್ದಿ ಹೇಳ್ಕೊಂಡು ಬರ್ತವೇನು? ಗಟ್ಟಿಗರು ನೀವು. ಆದರೆ ಜೋಕೆ ಮಕ್ಕಳಿರ ಈ ಜಗತ್ತು ಬಹಳ ಕೆಟ್ಟದ್ದು. ಇಷ್ಟು ವರ್ಷ ಮಕ್ಕಳು ಅಂತ ಗಾಳಿಗಳು ಜಿಗಿದಾಡ್ರಿ. ವಯಸ್ಸು ಬಂದ ಗಳಿಗೆಗೆ ಎಲ್ಲಿ ಈ ಜಗತ್ತು ನಿಮ್ಮನ್ನ ಪೋಳ್ ಮಾಡ್ಬಿಟ್ಟದು ಅಂತ ನಾನೇ ಹೆದರಿದ್ದೆ. ಅಜ್ಜ, ತನ್ನ ಮನೆಯವ್ರ ಹತ್ರ ಮಾತಾ ಎತ್ತಿಲ್ಲ. ನಿತ್ಯನವ್ವ,
ಕೆಲಸ ಎಚ್ಚರಿಕೆಯಿಂದ ಆಗಬೇಕು. ನೊಣ ಕೆಲಸದೆ ಜೇಡಿಸ್ಬೇಕು ನೋಡು. ಅಜ್ಜ, ನಾನು ಅಪ್ಪನ ಹಾಗೆ ಚಿಕ್ಕಪ್ಪನ ಹಾಗೆ ಜ್ಞಾನಿ ಅಂತೂ ಎಂದೂ ಆಗೋದಿಲ್ಲ. ಅಣ್ಣನ ಹಾಗೆ ಮಹಾಯಜ್ಞದ ಧೈರ್ಯವಾಗೋದು ಸಾಧ್ಯವಿಲ್ಲ. ಯಾವಕ್ಕಿಂತ ನನಗೆ ತಪಸ್ಸಿನ ಆಗೋದಿಲ್ಲ. ನನಗೆ ಹಾಡಬೇಕು, ಕುಣಿತಬೇಕು, ನಿಷಾದರ ಜೊತೆ ನಾನು ಅಡ್ಡಾಡ್ತಾ ಇರಬೇಕು. ನಿತ್ತಿಲೆ ನನ್ನ ಕನ್ನಡಕ್ಕೆ ಹಿಂದೆ ಹೋದ್ರೆ ಸುತ್ತಮುತ್ತಲಿನ ಗಾಳಿ ನನ್ನ ಕಬಳಿಸ್ಲಿಕ್ಕೆ ಬದಲಾಗ್ತದೆ. ಆಮೇಲೆ ನನಗೆ ಯಾಕೆ ಬೇಕು ಈ ಜಾತಿ ಸೊಕ್ಕು? ಈ ಸಂಬಂಧಿಗಳ ಹಾಗೂ ಅಪ್ಪನೇ ಇದ್ರೂ ಅಷ್ಟೇ, ಸತ್ರು ಅಷ್ಟೇ. ಅತ್ತಿಗೆ ನನ್ನ ಮಗ ತಾನು ಮುಳುಗೋಗಿರ್ತಾಳೆ. ಇನ್ನು ಉಳಿದದು ನನ್ನ ಮಾತ್ರ. ಮಹಾಕಠಿಣ ಮನುಷ್ಯ. ಎಲ್ಲರೂ ಹಾಗಂತಾರೆ. ಆದ್ರೆ ನನಗೆ ಅಣ್ಣ ಮಾತ್ರ ಅಲ್ಲ, ಅಪ್ಪ, ಅಮ್ಮ, ತಮ್ಮ, ಅಕ್ಕ ಎಲ್ಲ. ತಾಯಿ ಇಲ್ಲದ ನನ್ನನ್ನ ನೋಡ್ಕೊಂಡು ಅವನೇ ಮುಂಜಾನೆ ಈಸೋದಿಂದ ಹಿಡಿದು ಬೀದಿನ ಕೊಳಗು ಮಾಡೋದ್ರಿಂದ ಹಿಡಿದು ನೀಸಿ ಮಲಗಿಸೋ ತನಕ ಎಲ್ಲ ಅವನೇ ಮಾಡ್ತಾ ಇದ್ದ. ನನ್ನ ಪಾಲಿಗಂತೂ ದೇವತಾ ಪುರುಷ. ಮತ್ತು ಅವರು ಈಗ ಬೇಡ ಅಂದ್ರೆ ನಾನು ಹೇಳ್ಬಿಡ್ತೆ, ನಿತ್ಯವನ್ನು ಬಿಟ್ಟು ಬದುಕೋದು ಸಾಧ್ಯವಿಲ್ಲ ಅಂತ. ಎಂಥ ಸುಂದರವಾದ ಮಾತು. ಬಳೆ ಬಳೆ ನಾನು ಇನ್ನೂ ತನಕ ಈ ಸುದ್ದಿ ಪರಾವಸುವಿಗೆ ತಿಳಿಸೇ ಇಲ್ಲ. ಯಜ್ಞ ಈ ತಿಂಗಳಲ್ಲೇ ಮುಕ್ತಾಯ ಆಗ್ತದೆ. ಆ ಯಜ್ಞಕ್ಕೆ ಅವನೇ ಆಧ್ವೈರ್ಯ ಆಯಾಕಾರ. ಈ ಸಮಯದಲ್ಲಿ ಅವನ ಮನಸ್ಸು ಎಳ್ಳಷ್ಟು ವಿಚಲಿತ ಆಗ್ಬಾರ್ದು. ಹಾಗೆಂದೂ ಆಗ್ಬಾರ್ದಪ್ಪ. ಆದ್ರೆ ಈ ಹೊತ್ತು ಮಧ್ಯಾಹ್ನ ಈಗ ಬುಡಕಟ್ಟಿನ ಹಿರಿಯರಿಗೆ ಪ್ರಮಾಣ ಮಾಡ್ತೀಯ, ಅದು ಪರಾವತಿಗೆ ಗೊತ್ತಾಗದೆ ಇರ್ತದೇನು? ನಾನು ಏನ್ ಮಾಡ್ಲಿ ಅಜ್ಜ? ನಾನು ಮದುವೆ ಮಾಡಿ ಎತ್ತೋದಕ್ಕಲ್ಲ, ಈಕೆ ಅಪ್ಪಗೆ ಬುದ್ಧಿಂಗ್ ಅಂತ ಪಂಚಾಯತಿ ಕರೀತಾನೆ ಅಂತ ನನಗೆ ಗೊತ್ತಿತ್ತು. ಅಂದರೆ ತಪ್ಪು ಅಪ್ಪನದೇ. ಅವನು ಯಾಕೆ ಹಾಗೆ ಮಾಡಿದ ಅಂತ ನಿನಗೆ ಗೊತ್ತಿದೆಯೇನು? ಅಪ್ಪ ಯಾವಾಗಲೂ ಅಂತಿರ್ತಾನೆ, ಈ ಸವರ್ಣಿಯರಿಗೆ ಬೇಡತಿಯರು ಇಟ್ಟುಕೊಳ್ಳಿಕ್ಕೆ ಬೇಕು, ಕಟ್ಟಿಕೊಳ್ಳಿಕ್ಕೆ ಬೇಡ ಅಂತ. ಆಯ್ತಾಯ್ತು, ನಾನು ಈಗ ಕಟ್ಕೊಳ್ತೀನಿ. ನೀನೆಲ್ಲ ಇಟ್ಕೊಳ್ತೀಯಾ? ನಾನಿನ್ನು ಯವಕರಿಗೆ ಸುದ್ದಿ ತಿಳಿಸಿಲ್ಲ. ಕೇಳಿ ಇರಿ ಇರಿ ಇತ್ತವನು ಇದ್ದಾರೆ ಏನಾಶ್ರಮದಲ್ಲಿ? ಇಲ್ಲ, ನಿಮ್ಮ ಆಶ್ರಮದ ಕಡೆಗೆ ಹೋಗ್ತೇನೆ ಅಂತಿದ್ದಪ್ಪ. ನಾವು ಅಲ್ಲೇ ಹೊರಟಿದ್ದೀವಿ. ಅಲ್ಲಿ ಬಂದು ಭೇಟಿ ಆಗೋಂತ ಹೇಳಿ ಕಳ್ಸಿದ್ದಾರೆ. ಅಲ್ಲ ಅಜ್ಜ, ನಿಮ್ಮ ಯಾವಕ್ರಿ 10 ವರ್ಷ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಬಂದಿದ್ದು ನಿಜ. ಆದ್ರೆ ಅಷ್ಟೆಲ್ಲ ಮಾಡಿದ್ದು ಏನು ಸಾಧಿಸಿದ? ಬ್ರಹ್ಮಜ್ಞಾನ ಸಾಧಿಸಿದ. ವೇದಾಂತಗಳ ಜ್ಞಾನ. ಅದಕ್ಕಾಗಿ 10 ವರ್ಷ ಕಠೋರ ತಪಸ್ಸು ಮಾಡ್ದ. ಅದು ನಿಜ. ಆದ್ರೆ ಅವರದು ಅಷ್ಟು ಸುಲಭವಾಗಿ ಬಗ್ಗು ದೇವರೇ ಅಲ್ಲ ಅವನು. ಆಗ ಯವಕ್ರಿ ಒಂದು ಅಗ್ನಿವರ್ತುಲ ಮಾಡಿ ಅದರ ನಡುವೆ ನಿಂತ ತನ್ನ ಅಂಗಾಂಗಗಳನ್ನ ಒಂದೊಂದಾಗಿ ಅಗ್ನಿಗೆ ಒಪ್ಪಿಸಲಿಕ್ಕೆ ಶುರು ಮಾಡ. ಮೊದಲು ಕೈ ಬೆರಳು, ಆಮೇಲೆ ಕರುಳು, ಕಣ್ಣು, ಮೂಗು, ಕಿವಿ, ಕಡೆಗೆ ಹೃದಯ. ಅದನ್ನು ಕಿತ್ತು ತೆಗೆದು ಅಗ್ನಿಗೆ ಹಾಕಬೇಕು ಅಂತಿದ್ದಾಗ ಇಂದ್ರ ಪ್ರತ್ಯಕ್ಷ ಆಗಿ ಆಶೀರ್ವಾದ ಕೊಟ್ಟ. ಅಲ್ಲಿಂದ ತಪಸ್ಸು ತಿಳಿದೇನು? ಉಗ್ರವಾದದ್ದು. ಇದನ್ನೆಲ್ಲ ಅವನೇ ಹೇಳಿದ್ದೀರಾ? ಇಂದ್ರನಿಂದ ಸೌಮ್ಯ ಜ್ಞಾನ ಪಡೆದುಕೊಂಡು ಬಂದ ತಪಸ್ವಿ ಅವನು. ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನ. ಹಾಗಾದ್ರೆ ಎಲ್ಲರಿಗೆ ಹೇಗೆ ಗೊತ್ತಾಯ್ತು? ಬ್ರಹ್ಮಜ್ಞಾನ ಪಡೆದುಕೊಳ್ಳುವುದಕ್ಕಾಗಿ ಎಲ್ಲರೂ ಹೆಣ್ಗಾಡ್ತಾರೆ, ಆದ್ರೆ ಎಲ್ಲರಿಗೂ ಸಿಗೋದಿಲ್ಲ ಅದು. ಅರವಸು ಬಾ. ನನ್ನ ಜೀವನದಲ್ಲಿ ನಾನು ಕಂಡ ಬ್ರಹ್ಮಜ್ಞಾನಿಗಳು ಅಂದ್ರೆ ಇಬ್ರು. ನಿಮ್ಮ ತಂದೆ ಮತ್ತು ಚಿಕ್ಕಪ್ಪ. ಆದ್ರೆ ಅವರು ಗುರುಗಳಿಂದ ಜ್ಞಾನೋಪದೇಶ ಮಾಡಿಕೊಂಡವರು. ಯವಕ್ರಿ ಅದನ್ನೆಲ್ಲ ದಾಟಿ ಹೋಗಿ ಸ್ವತಃ ದೇವರಿಂದ, ಸಾಕ್ಷಾತ್ ಇಂದ್ರನಿಂದ ಜ್ಞಾನ ಪಡೆದುಕೊಂಡು ಬಂದಿದ್ದಾನೆ.